ಭೂಮಿ ಮತ್ತು ಪರಿಸರವನ್ನು ಉಳಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ. ಪ್ರಕೃತಿ ಮತ್ತು ಭೂಮಿಯನ್ನು ರಕ್ಷಿಸಿ ಮುಂದಿನ ಪೀಳಿಗೆಗೆ ನೀಡುವ ಜವಾಬ್ದಾರಿ ಭೂಮಿಯ ಮೇಲಿರುವ ಸರ್ವರ ಮೇಲಿದೆ ಎಂದು 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎಸ್. ನಟರಾಜ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಿರಾಜಪೇಟೆ ವಕೀಲರ ಸಂಘ, ಅರಣ್ಯ ಇಲಾಖೆ, ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಲಾ ವಿರಾಜಪೇಟೆ ಇವರ ಸಂಯುಕ್ತಾಶ್ರಯದಲ್ಲಿ ಬುಧವಾರ ವಿಶ್ವ ಭೂ ದಿನಾಚರಣೆಯಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನ್ಯಾಯಾಧೀಶರಾದ ಎಸ್. ನಟರಾಜ್ ಅವರು, ವಿಶ್ವ ಭೂ ದಿನಾಚರಣೆ ಹಿನ್ನೆಲೆ ಗಿಡವೊಂದ ನೆಡುವುದರ ಮೂಲಕ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರುವುದು ಕೇವಲ ಒಂದು ದಿನಕ್ಕೆ ಸೀಮಿತವಾಗಿರಬಾರದು. ಭೂಮಿಯ ಮೇಲಿರುವಂತಹ ಪರಿಸರ, ಅರಣ್ಯ ಸಂಪತ್ತು, ವನ್ಯಜೀವಿ ಹಾಗೂ ಇನ್ನಿತರ ಜೀವ ಸಂಕುಲಗಳಿಂದ ತಾಯಿಯಂತೆ ಪೋಷಿಸುತ್ತಿರುವಳು ಭೂಮಿ. ಆದ್ದರಿಂದ ಭೂಮಿಯ ರಕ್ಷಣೆಯನ್ನು ಮಾಡುವುದು ಅತಿ ಮುಖ್ಯವಾಗಿದೆ ಎಂದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಅರಣ್ಯ ನಾಶ, ನದಿಗಳನ್ನು ಕಲುಷಿತ ಮಾಡುವುದು, ಅತಿಯಾದ ಪ್ಲಾಸ್ಟಿಕ್ ಬಳಕೆ, ರಾಸಾಯನಿಕಗಳ ಬಳಕೆಯಿಂದ ಮಣ್ಣನ್ನು ನಾಶ ಮಾಡ್ತಾ ಇದ್ದಾನೆ. ಇದರಿಂದ ಮುಂದಿನ ಪೀಳಿಗೆಗೆ ಸಂಪೂರ್ಣವಾಗಿ ಅಳಿವಿನಂಚಿನ ಪ್ರಕೃತಿ ಭೂಮಿಯನ್ನು ನೀಡಿದಂತಾಗುತ್ತೆ ಎಂದರು. ತಾಯಿ ಆದವಳು ನಮಗೆ ಎಲ್ಲವನ್ನ ನೀಡ್ತಾಳೆ. ಜನ್ಮ ನೀಡಿದ ನಂತರ ಪ್ರತಿಯೊಂದು ಹಂತದಲ್ಲಿ ನಮ್ಮನ್ನ ಕೈ ಹಿಡಿದು ಮುಂದೆ ಸಾಗಿಸ್ತಾಳೆ. ಆ ಥರ ಒಂದು ಭೂಮಿ ಒಂದು ಹೇಳಿದ್ರೆ ನಮಗೆ ಉಸಿರಾಟವನ್ನು ಕೊಡ್ತದೆ, ನಮಗೆ ನೀರನ್ನು ಕೊಡ್ತದೆ, ಗಾಳಿಯನ್ನು ಕೊಡ್ತದೆ, ಪರಿಸರವನ್ನು ಕೊಡ್ತದೆ, ಎಲ್ಲ ಥರದ ಒಂದು ಅನುಕೂಲತೆಯನ್ನು ಈ ಭೂಮಿ ನಮಗೆ ಕೊಡ್ತದೆ. ಆದರೆ ನಾವು ಈ ಭೂಮಿಗೆ ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಅಂತ ಯೋಚನೆ ಮಾಡಿದ್ರೆ ಅದಕ್ಕೆ ಉತ್ತರ ಇಲ್ಲ. ಇವತ್ತು ನಾವು ಈ ಭೂಮಿಯನ್ನ ಎಷ್ಟು ಕುಲುಷಿತವಾಗಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇವತ್ತು ಈಗಿನ ಒಂದು ಸ್ಥಿತಿಯಲ್ಲಿ ಉದಾಹರಣೆ ಅಂತ ಹೇಳಿದ್ರೆ, ಅಲ್ಲಿ ನಿಂತು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೊರಗಡೆ ಹೋಗಿ ಬಿಸಿಲಲ್ಲಿ ನಿಂತು ಗಿಡ ನೆಡ್ಲಿಕ್ಕೆ ಆಗ್ತಾ ಇಲ್ಲ. ಅದರ ಹಿನ್ನೆಲೆಯನ್ನು ನೋಡಿದ್ರೆ ಅದಕ್ಕೆಲ್ಲ ಕಾರಣಭೂತರು ನಾವೇ. ಹೊರಗಡೆ ಹೋದ್ರೆ ಎಲ್ಲಿ ಮರ ಇದೆ ನೋಡ್ತೀವಿ, ಎಲ್ಲಿ ನೆರಳಿದೆ ಅದು ಹೋಗ್ತೀವಿ, ಕಾರ್ ತಗೊಂಡ್ಬರ್ತೀವಿ, ಎಲ್ಲಿ ನೆರಳಿದೆ ಅಲ್ಲಿ ಕಾರನ್ನು ಹಾಕ್ಬೇಕು ಅಂತೇಳಿ ಯೋಚನೆ ಮಾಡ್ತೀವಿ. ಆದರೆ ಅದೆಲ್ಲ ಬರಲಿಕ್ಕೆ ನಮ್ಮ ಪ್ರಯತ್ನ ಮುಖ್ಯ ಅನ್ನೋದು ನಾವು ಮರೆತುಬಿಡ್ತೇವೆ. ವಿರಾಜಪೇಟೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಂ.ಎಚ್. ಜಗನ್ನಾಥ್ ಮಾತನಾಡಿ, ಭೂಮಿಯಲ್ಲಿ ಸಮತೋಲನವನ್ನು ಕಾಪಾಡಲು ಪ್ರತಿಯೊಂದು ಜೀವಿಯೂ ಅವಶ್ಯಕ. ಪರಿಸರವನ್ನು ನಾಶ ಮಾಡುವ ಕೆಲಸ ನಡೆದಂತಹ ಸಂದರ್ಭ ಅದನ್ನು ವಿರೋಧಿಸುವಂತಹ ಕಾರ್ಯ, ಗಿಡ, ಮರ, ಜೀವಿಗಳು, ಪರಿಸರ, ಮಣ್ಣನ್ನು ಉಳಿಸುವ ಪರವಾಗಿ ಹೋರಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂದರು. ಮಾತಿಲ್ಲದ, ಶಬ್ದವಿಲ್ಲದ ಏನ್ ಪ್ರಾಣಿ ಪಕ್ಷಿಗಳ ಪರವಾಗಿ ತಾವು ವಾದ ಮಾಡಬೇಕು ಅಥವಾ ಅವುಗಳ ಪರವಾಗಿ ನಿಲ್ಬೇಕಾಗ್ತದೆ ಎಷ್ಟೋ ವಿಚಾರದಲ್ಲಿ. ಆ ನಿಟ್ಟಿನಲ್ಲಿ ಒಂದು ಮರ, ಕೆಲವರು ಕಳ್ಳರಿಗೆ ಒಂದು ಮರ ಟಿಂಬರ್ ಅಂತ ಅಷ್ಟೇ, ಆದರೆ ಆ ಮರದಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆ, ಆ ಮರದಲ್ಲಿರ್ತಕ್ಕಂಥ ಜರ್ಮ್ ಪ್ಲಾಸಮ್ ಅಂತ ಹೇಳ್ತೀವಿ. ಪ್ರತಿಯೊಂದು ಪರಾಗಸ್ಪರ್ಶ ನಡಿಬೇಕಾದ್ರೆ ಮ್ಯೂಟೇಷನ್ ಆಗಿ ಹೊಸ ಹೊಸ ಜೀವಾಣು ಅಣುಗಳು ಉತ್ಪತ್ತಿ ಆಗ್ತವೆ. ಅಂದ್ರೆ ನಾವು ಜೀನ್ಸ್ ಅಂತ ಹೇಳ್ತೀವಿ. ಇಂಥವ್ರು ಉತ್ಪತ್ತಿ ಆಗೋ ಸ್ಥಳಗಳು ಅವ್ರು ಎಷ್ಟು ಉಳಿಸ್ಬೇಕಾಗತ್ತೆ ಅಷ್ಟು ಉಳಿಸ್ಬೇಕಾಗ್ತದೆ. ಅದೇ ರೀತಿ ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್ ಸರ್ ಹೇಳಿದ್ರು, ಅಂದ್ರೆ ಏನು ಪರಿಸರನ ಉಳಿಸ್ಬೇಕು ಅನ್ನೋದು ಉದ್ದೇಶ ನಮಗೆ ಅಲ್ಲ. ಒಂದು ಜೀವವೈವಿಧ್ಯತೆಯನ್ನು ಕಾಪಾಡಿಕೊಂಡು ಏನು ವಿಕಸನ ಹಾದಿಯಲ್ಲಿ ನಡೀತಕ್ಕಂಥ ಈ ಪಶ್ಚಿಮ ಘಟ್ಟವನ್ನು ಉಳಿಸಿ ಬೆಳೆಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಒಂದು ಸಣ್ಣ ಬೀಜಕ್ಕೂ ಅಷ್ಟೇ ಮಹತ್ವ ಇದೆ, ಒಂದು ಸಣ್ಣ ಹರ್ಬಿವರಸ್ ಎನಿಮಲ್ದು ಅಷ್ಟೇ ಮಹತ್ವ ಇದೆ, ಒಂದು ಎರೆಹುಳುವಿಗೂ ಅಷ್ಟೇ ಮಹತ್ವ ಇದೆ. ಅದೇ ರೀತಿ ಒಂದು ಏನು ವಲ್ಚರ್ಸ್ ಅಂತ ಹೇಳ್ತೀವಿ, ಸ್ಕ್ಯಾವೆಂಜರ್ ಬರ್ಡ್ಸ್, ಅದಕ್ಕೂ ಅಷ್ಟೇ ಮಹತ್ವ ಇದೆ. ಒಂದಕ್ಕೊಂದು ಸಂಬಂಧ ಇದೆ. ಆ ನಿಟ್ಟಿನಲ್ಲಿ ದಯವಿಟ್ಟು ಏನು ಸರ್ ಹೇಳಿದ್ರು 48A 51A ಅತಿ ಮುಖ್ಯ ಈ ಸಮಯದಲ್ಲಿ. ತಾವು ಅದನ್ನೆಲ್ಲ ಒಂದು ಕಾನೂನುಬದ್ಧವಾಗಿ ಏನು ಕರ್ನಾಟಕ ಅರಣ್ಯ ಕಾಯ್ದೆ, ಅರಣ್ಯ ನಿಯಮ, ವನ್ಯಜೀವಿ ಕಾಯ್ದೆ, ಬಯೋಡೈವರ್ಸಿಟಿ ಆಕ್ಟ್ ಹುಟ್ಟುವಾಗ ಈ ಭೂಮಿ ಯಾವಾಗ ಸೃಷ್ಟಿ ಆಯ್ತಂದ್ರೆ, ಈ ಬ್ರಹ್ಮ, ವಿಷ್ಣು, ಮಹೇಶ್ವರರು ಈ ಭೂಮಿಯನ್ನು ಸೃಷ್ಟಿ ಮಾಡಿದಾಗ ಬ್ರಹ್ಮ ಜೀವ ಸಂಕುಲಗಳನ್ನು ಸೃಷ್ಟಿ ಮಾಡ್ತಾನೆ. ಈ ಜೀವ ಸಂಕುಲಗಳನ್ನು ಸೃಷ್ಟಿ ಮಾಡಿ ಭೂಮಿಗೆ ಕಳಿಸಿದಾಗ ಮನುಷ್ಯರಿರ್ಬೋದು, ಪ್ರಾಣಿಗಳಿರ್ಬೋದು, ಜಲಚರ ಜೀವರಾಶಿಗಳಿರ್ಬೋದು, ಎಲ್ಲ ಇನ್ಸೆಕ್ಟ್ಗಳಿರ್ಬೋದು, ಇವರನ್ನೆಲ್ಲ ಸೃಷ್ಟಿ ಮಾಡಿದ್ದು ಬ್ರಹ್ಮ ಮಾಡ್ತಾನೆ. ಈ ಬ್ರಹ್ಮ ಮಾಡಿ ಭೂಮಿಗೆ ಕಳಿಸುವಾಗ ಹೇಳ್ತಾನೆ, ಇವರೆಲ್ಲ ಇಲ್ಲಿ ಸೇರಿದರೆ ಭೂಮಿಯಲ್ಲಿ ಜಾಗ ಎಲ್ಲಿ ಸಿಗುತ್ತೆ ಅಂತ. ಆಗ ಈಶ್ವರ ಹೇಳ್ತಾನೆ, ಅದಕ್ಕೆಲ್ಲ ಒಂದು ಉಪಾಯ ಮಾಡುವ, ಇವರಿಗೆ ಒಂದು ಆಯುಷ್ಯವನ್ನು ಲಿಮಿಟ್ ಮಾಡುವ, ಅವ್ರನ್ನೆಲ್ಲ ಪುನಃ ನಾನು ಕರೆಸ್ಕೊಳ್ತೀನಿ ಅಂತ ಹೇಳ್ತಾರೆ. ಹಾಗೆ ಇವರಿಗೆ ಆಹಾರದ ಅವಶ್ಯಕತೆ ಇದೆ. ಈ ಆಹಾರದ ಅವಶ್ಯಕತೆಗೆ ಏನು ಮಾಡ್ತಾರೆ, ಮಹಾವಿಷ್ಣು ಹೇಳ್ತಾನೆ, ನಾನು ಇದಕ್ಕೆ ಅವರಿಗೆ ಅನ್ನ ಆಹಾರಕ್ಕೆ ಅವರು ಬದುಕಲಿಕ್ಕೆ ಏನು ಬೇಕು ಅದನ್ನು ನಾನು ಸೃಷ್ಟಿ ಮಾಡ್ತೀನಿ. ಹೀಗಾಗಿ ಇತಿಹಾಸ
9 - 1 ಪ್ಲೂಟೋ ಹೋಯಿತು. ಸೊ 8 ಪ್ಲಾನೆಟ್ಸ್ ರೈಟ್. ಸೊ ಅದರಲ್ಲಿ ಒಂದೇ ಒಂದು ಪ್ಲಾನೆಟ್ ಅದಕ್ಕೆ ಜೀವ ಇದೆ. ಎಲ್ಲ ಸೈನ್ಸಿಂದ ಎಲ್ಲ ವೈಜ್ಞಾನಿಕೆಯಿಂದ ಇದು ಪ್ರೂವ್ ಆಗಿದೆ. ಅರ್ತ್ ಇಸ್ ದ ಓನ್ಲಿ ಪ್ಲಾನೆಟ್ ವಿಚ್ ಹ್ಯಾಸ್ ಲೈಫ್. ಸೊ ನಾವೇನು ಮಾಡ್ತಿದ್ದೀವಿ ಅಂದರೆ ನಮಗೆಲ್ಲ ಈ ಅರ್ಥನ್ನು ಡೆಸ್ಟ್ರಾಯ್ ಮಾಡೋದು ಎಲ್ಲ ಸೋರ್ಸಸನ್ನು ಹುಡ್ಕೊಂಡಿಟ್ಕೊಂಡಿದ್ವಿ. ಆ್ಯಂಡ್ ವಾಟ್ ಯು ಆರ್ ಟ್ರೈಂಗ್ ಟು ಎಕ್ಸ್ಪ್ಲೋರ್ ಇಸ್ ದ ಅದರ್ ಪ್ಲಾನೆಟ್. ಸಮಾಜದಲ್ಲಿ ಇದನ್ನ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ಬೋದು. ಅದ್ರದ್ದು ಮುಂದಿಂದು ಅವಕಾಶ ನ್ಯಾಯಾಂಗದ ವಿದ್ಯಾರ್ಥಿಗಳಿಗಾಗಿ ನಮಗಿದೆ. ನ್ಯಾಯಾಂಗದವರಿಗೆ ತುಂಬ ಪವರ್ಫುಲ್ ಸಪೋರ್ಟ್ ಇದೆ. ಸೊ ಈಗ ಸರ್ಕಾರ ಜವಾಬ್ದಾರಿ ಮರೆಯುತ್ತೆ. ಈಗ ನಿಯಂತ್ರಣ ಮತ್ತು ನಿಷೇಧ ಎರಡೂ ಸರ್ಕಾರದ ಕೈಯಲ್ಲಿರುತ್ತೆ. ಅದು ಜವಾಬ್ದಾರಿ ಮರೆತಾಗ ಆ ಜವಾಬ್ದಾರಿನ ನೆನಪಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ಅದರಲ್ಲಿ ವಿರಾಜಪೇಟೆ ವಕೀಲರ ಸಂಘದ ಅಧ್ಯಕ್ಷ ಸಿ.ಕೆ. ಪೂವಣ್ಣ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ತಾಸೀನಾ ಬಾನು, ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಲಾ ವಿರಾಜಪೇಟೆ ಮುಖ್ಯಸ್ಥ ಜಿ.ಎಸ್. ನಾಗೇಂದ್ರ, ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಪ್ರದೀಪ್ ಪೋತೆದಾರ್, ವಿರಾಜಪೇಟೆ ವಲಯ ಅರಣ್ಯಾಧಿಕಾರಿ ಶಿವರಾಮ್, ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಲಾ ಪ್ರಾಂಶುಪಾಲೆ ಟಿ.ಕೆ. ವಿನಿತಾ ಈ ಸಂದರ್ಭ ಪಾಲ್ಗೊಂಡಿದ್ದರು.